ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಎಜುಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಸ್. ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪ್ಲೊಮಾದವರಿಗೆ ಫೋರ್ತ್ ಸೆಮಿಸ್ಟರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಸೊ ಈ ಒಂದು ಸಬ್ಜೆಕ್ಟಲ್ಲಿ ನಾನು ಆಲ್ರೆಡಿ ಕೆಲವೊಂದಿಷ್ಟು ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ನ ನಿಮ್ಗೆ ಆಲ್ರೆಡಿ ವಿಡಿಯೋಸ್ನ ಶೇರ್ ಮಾಡಿದ್ದೆ. ಸೊ ಅದೇ ರೀತಿ ಈ ಒಂದು ಸಬ್ಜೆಕ್ಟಿಗೆ ತಕ್ಕಂಗೆ ಯಾವ್ಯಾವ ರೀತಿಯಾದಂಥ ವೈವಾ ಕ್ವಶನ್ಸ್ನ ನಿಮಗೆ ಕೇಳ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಆಲ್ರೆಡಿ ನಾನು ಕೆಲವೊಂದಿಷ್ಟು ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ನ ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ಆ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ನ ನೋಡಿಲ್ಲ ಹೋಗಿಬಿಟ್ಟು ನೋಡ್ಬೋದು. ಸೊ ನಿಮಗೆ ಹೆಲ್ಪ್ ಆಗ್ತಾ ಇತ್ತು ಅಂತಂದರೆ ಯೂಸ್ನ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇದರ ಕೋಡ್ ಬಂದ್ಬಿಟ್ಟು 20CS42P. 20CS42P ಯಾವ್ಯಾವ ಥರನಾದಂಥ ಒಂದು ವೈವಾ ಕ್ವಶನ್ಸ್ನ ನಿಮಗೆ ಕೇಳ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ? ರೈಟ್. ಸೊ ಎಕ್ಸ್ಪೆಕ್ಟೆಡ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ ವೈವಾ ಕ್ವಶನ್ಸ್. ಸೊ ಹಾಗಾದರೆ ಯಾವ್ಯಾವ ಥರನಾದಂಥ ಕ್ವಶನ್ಸ್ನ ನಿಮಗೆ ಕೇಳ್ಬೋದು. ಸೊ ಇದು ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ದಟ್ ಕ್ವಶನ್ಸ್ ರಿಲೇಟೆಡ್ ಆನ್ ದ ಆಪರೇಟಿಂಗ್ ಸಿಸ್ಟಮ್ಸ್. ಸೊ ಹಾಗಾಗಿ ಫಸ್ಟ್ ಕ್ವಶನ್ ನಿಮಗೆ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ಬೋದು. ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್? ಸೊ ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಇಟ್ಸ್ ಇಂಟರ್ಮೀಡಿಯೇಟರ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಹಾರ್ಡ್ವೇರ್. ಸೊ ಕಂಪ್ಯೂಟರ್ ಹಾರ್ಡ್ವೇರ್ಗೆ ಮತ್ತು ಯೂಸರ್ಗೆ ಇಂಟರ್ಮೀಡಿಯೇಟರ್ ಆಗಿ ಅದು ವರ್ಕ್ ಆಗುತ್ತೆ. ಅಂದರೆ ಅದು ಬ್ರಿಡ್ಜ್ ಥರ ವರ್ಕ್ ಆಗುತ್ತೆ. ಸೊ ನಮ್ಮ ಹಾರ್ಡ್ವೇರ್ಗೆ ಮತ್ತು ಯಾರು ಯೂಸ್ ಮಾಡ್ತಾ ಇರ್ತಾರೆ ಯೂಸರ್ಗೆ ಆಪರೇಟಿಂಗ್ ಸಿಸ್ಟಮ್ ಏನಾಗುತ್ತೆ, ಇಂಟರ್ಮೀಡಿಯೇಟರ್ ಅಥವಾ ಬ್ರಿಡ್ಜ್ ಆಗಿ ಅದು ವರ್ಕ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ. ಸೊ ಹಾಗಾದರೆ ವಾಟ್ ಆರ್ ದ ಆಪರೇಟಿಂಗ್ ಸಿಸ್ಟಮ್ ಟೈಪ್ಸ್? ಸೊ ಆಪರೇಟಿಂಗ್ ಸಿಸ್ಟಮ್ ಟೈಪ್ಸಲ್ಲಿ ನಾವು ಬೇರೆ ಬೇರೆ ಥರನಾದಂಥ ಆಪರೇಟಿಂಗ್ ಸಿಸ್ಟಮ್ ಟೈಪ್ಸ್ನ ನಾವು ನೋಡ್ತೇವೆ. ಸೊ ಅದೇ ಥರವಾಗಿ ಯಾವ್ಯಾವ ಆಪರೇಟಿಂಗ್ ಸಿಸ್ಟಮ್ಸ್ ಅಂತಂದರೆ ನೆಟ್ವರ್ಕ್ ಬೇಸ್ಡ್ ಇರುತ್ತೆ, ಬ್ಯಾಚ್ ಬೇಸ್ಡ್ ಇರುತ್ತೆ, ಟೈಮ್ ಬೇಸ್ಡ್ ಇರುತ್ತೆ. ಸೊ ಇದೇ ಥರನಾದಂಥ ಬೇರೆ ಬೇರೆ ಥರನಾದಂಥ ಆಪರೇಟಿಂಗ್ ಸಿಸ್ಟಮ್ಸ್ನ ನಾವು ಒಂದು OS ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಅದೇ ರೀತಿ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್? ಸೊ OSಗೆ ಎಕ್ಸಾಂಪಲ್ಸ್ ಅಂತಂದರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಲಿನಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಯುನಿಕ್ಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಆಂಡ್ರಾಯ್ಡ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ಇವೆಲ್ಲ ನಿಮಗೆ ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರುತ್ತೆ. ಓಕೆನಾ? ರೈಟ್. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂತಂದರೆ ಒಂದು PC-ಯಲ್ಲಿ ನೀವು ಎಷ್ಟು ಆಪರೇಟಿಂಗ್ ಸಿಸ್ಟಮ್ಸ್ನ ನೀವು ಇನ್ಸ್ಟಾಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳ್ಬೋದು. ವೆದರ್ ಯು ಹ್ಯಾವ್ ಟು ಇನ್ಸ್ಟಾಲ್ ಇನ್ ಅ PC ಒನ್ ಆಪರೇಟಿಂಗ್ ಸಿಸ್ಟಮ್ ಆರ್ ಮೋರ್ ದೆನ್ ಒನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ಬೋದು. ಸೊ ಅದಕ್ಕೆ ನೀವು ಏನು ಆನ್ಸರ್ ಕೊಡ್ಬೋದು ಅಂತಂದರೆ ನಾವು ಒಂದು PC-ಯಲ್ಲಿ ನಾವು ಒಂದಕ್ಕಿಂತ ಹೆಚ್ಚಿನ ಆಪರೇಟಿಂಗ್ ಸಿಸ್ಟಮ್ಸ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ನೀವು ಹೇಳಬೇಕಾಗತ್ತೆ. ಅದು ಯಾವ ರೀತಿ ಅಂತ ಕೇಳಿದರೆ ನೀವು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ ಕೇಸ್ ನೀವು ಆಲ್ರೆಡಿ C ಡ್ರೈವಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ ಬೇರೆ ಡ್ರೈವಲ್ಲಿ ಇನ್ಸ್ಟಾಲ್ ಮಾಡುವ ಮುಖಾಂತರ ಯು ಹ್ಯಾವ್ ಟು ಇನ್ಸ್ಟಾಲ್ ಅನದರ್ ಆಪರೇಟಿಂಗ್ ಸಿಸ್ಟಮ್ಸ್. ಒಂದೇ ಒಂದು PC-ಯಲ್ಲಿ ಬೇರೆ ಬೇರೆ ಥರನಾದಂಥ ಆಪರೇಟಿಂಗ್ ಸಿಸ್ಟಮ್ಸ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ವೆದರ್ ಯು ಹ್ಯಾವ್ ಟು ರೀಬೂಟ್ ಅಥವಾ ರೀಸ್ಟಾರ್ಟ್ ಆದ ನಂತರ ಏನಾಗುತ್ತೆ ಅಂತಂದರೆ ಫಾರ್ ಸೆಲೆಕ್ಷನ್ಗೆ ನಿಮಗೆ ಕೇಳುತ್ತೆ. ಇನ್ ಕೇಸ್ ನೀವು Windows 7 ಮತ್ತು Windows 10 ಹಾಕಿದ್ರಿ ಅಂತಂದರೆ Windows 10 ಸೆಲೆಕ್ಟ್ ಮಾಡಬೇಕು ಅಥವಾ Windows 7 ಸೆಲೆಕ್ಟ್ ಮಾಡಬೇಕು ಅಂತ ಕೇಳುತ್ತೆ ಅದು. ಯು ಹ್ಯಾವ್ ಟು ಸೆಲೆಕ್ಟ್ ಫಾರ್ ಒನ್ ಆಪರೇಟಿಂಗ್ ಸಿಸ್ಟಮ್ಸ್. ಅದರ್ವೈಸ್ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ C ಡ್ರೈವಲ್ಲಿ ಯಾವುದಿರುತ್ತೆ ಡಿಫಾಲ್ಟ್ ಆಗಿ ಅದು ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಬೂಟ್ ಆಗುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಓಕೆನಾ? ರೈಟ್. ಅದೇ ರೀತಿ ನೆಕ್ಸ್ಟ್ ವಾಟ್ ಈಸ್ ವರ್ಚುವಲ್ ಮಿಷಿನ್ಸ್? what is virtual machine?
ಸೊ ವರ್ಚುವಲ್ ಮಷಿನ್ ಅಂದ್ರೆ ಏನು ಅಂತ ನಿಮಗೆ ಕೇಳ್ಬೋದು. ಸೊ ವರ್ಚುವಲ್ ಮಷಿನ್ ಅಂತಂದ್ರೆ ಅದು ಕೂಡ ನಿಮಗೆ ಸೊ ಕೃತಕವಾದಂತ ಮಷಿನ್. ಸೊ ಇಲ್ಲಿ ನಿಮಗೆ ಸೊ ಫಿಸಿಕಲ್ ಆಗಿ ಯಾವುದೇ ತರನಾದಂತ ನಿಮಗೆ ಡಿವೈಸಸ್ ಇರೋದಿಲ್ಲ. ಸೊ ಇಟ್ ಆಕ್ಟ್ಸ್ ಆಸ್ ಅ ಪಿ ಸಿ. ಸೊ ಸೇಮ್ ನಿಮ್ಮ ಪಿ ಸಿ ಯಾವ ರೀತಿ ಇರುತ್ತೆ ಅದೇ ಪಿ ಸಿ ತರನೇ ವರ್ಕ್ ಆಗುತ್ತೆ. ಸೊ ನಾಟ್ ಫಿಸಿಕಲ್. ಸೊ ಫಿಸಿಕಲ್ ಆಗಿ ಅದು ವರ್ಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸೊ ವರ್ಚುವಲ್ ಮಷಿನ್ ಅಂತ ಹೇಳ್ತೀವಿ. ಸೊ ಇನ್ನ ವರ್ಚುವಲ್ ಮಷಿನ್, ಸೊ ಹೌ ಮೆನಿ ಆಪರೇಟಿಂಗ್ ಸಿಸ್ಟಮ್ ಅಥವಾ ಹೌ ಮೆನಿ ಗೆಸ್ಟ್ ಓ ಎಸ್ ಈಸ್ ಇನ್ಸ್ಟಾಲ್ಡ್ ಅಂತ ಕೇಳ್ತಾರೆ. ಸೊ ಒಂದು ವರ್ಚುವಲ್ ಮೆಷಿನ್ ಅಲ್ಲಿ ಹೌ ಮೆನಿ ಗೆಸ್ಟ್ ಓ ಎಸ್ ನ ನಾವು ಇನ್ಸ್ಟಾಲ್ ಮಾಡಬಹುದು ಅಂತ ಕೇಳ್ಬೋದು. ಸೊ ಅದಕ್ಕೆ ನೀವು ಏನ್ ಮಾಡಬೇಕು, ಸೊ ನಾರ್ಮಲ್ ಆಗಿ ಪಿ ಸಿ ಅಲ್ಲೇ ನಾವು ಮೋರ್ ದೆನ್ ಒನ್ ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಕ್ ಬರುತ್ತೆ. ಸೊ ಅದೇ ರೀತಿ ವರ್ಚುವಲ್ ಮಷಿನ್ ಅಂತಂದ್ರೆ ಸೊ ಅದೊಂದು ಅಪ್ಲಿಕೇಶನ್. ಸೊ ಆ ಅಪ್ಲಿಕೇಶನ್ ಅಲ್ಲಿ ನಾವೇನ್ ಮಾಡಬಹುದು, ಸೊ ಮೋರ್ ದೆನ್ ಒನ್ ಗೆಸ್ಟ್ ಓ ಎಸ್ ನ ನಾವು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ಮೋರ್ ದೆನ್ ಗೆಸ್ಟ್ ಓ ಎಸ್ ನ ನಾವು ಇನ್ಸ್ಟಾಲ್ ಮಾಡಬಹುದು ಅಂತ ನೀವು ಹೇಳಬೇಕಾಗತ್ತೆ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳಬಹುದು ಅಂತಂದ್ರೆ, ಸೊ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಸೊ ಡ್ಯುಯಲ್ ಮೋಡ್ ಆಪರೇಷನ್ಸ್ ನಾವು ಯೂಸ್ ಮಾಡ್ಕೋತೀವಿ. ಸೊ ಹಾಗಾದ್ರೆ ವಾಟ್ ಆರ್ ದ ಡ್ಯುಯಲ್ ಮೋಡ್ ಆಪರೇಷನ್ಸ್ ಅಂತ ನಿಮಗೆ ಕೇಳಬಹುದು. ವಾಟ್ ಆರ್ ದ ಡ್ಯುಯಲ್ ಮೋಡ್ ಆಪರೇಷನ್? ಸೊ ಡ್ಯುಯಲ್ ಮೋಡ್ ಆಪರೇಷನ್ಸ್ ಯಾವ್ಯಾವು ಅಂತ ನಿಮಗೆ ಕೇಳಬಹುದು. ಒಂದು ಯೂಸರ್ ಮೋಡ್, ಮತ್ತೊಂದು ಕರ್ನಲ್ ಮೋಡ್. ಸೊ ಯೂಸರ್ ಮೋಡ್ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ, ಕರ್ನಲ್ ಮೋಡ್ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಡ್ಯುಯಲ್ ಮೋಡ್ ಆಪರೇಷನ್ಸ್ ಅಂತಂದ್ರೆ ಸೊ ಒಂದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗಿ ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ಮೋಡ್ ಆಪರೇಷನ್ಸ್ ಅಲ್ಲಿ ನಾವು ಹೇಳ್ತೇವೆ. ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆನಾ? ರೈಟ್. ಸೊ ಅದೇ ರೀತಿ ನೆಕ್ಸ್ಟ್, ಸೊ ಯೂಸರ್ ಇಂಟರ್ಫೇಸಸ್ ಅಲ್ಲಿ ಸೊ ಯಾವ್ಯಾವ ಯೂಸರ್ ಇಂಟರ್ಫೇಸಸ್ ನ ನೀವು ಫೇಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ವಾಟ್ ಆರ್ ದ ಯೂಸರ್ ಇಂಟರ್ಫೇಸಸ್ ಅಂತ ಕೇಳಬಹುದು. ವಾಟ್ ಆರ್ ದ ಯೂಸರ್ ಇಂಟರ್ಫೇಸಸ್? ಸೊ ನಾರ್ಮಲ್ ಆಗಿ ನಾವು ಎರಡು ಟೈಪ್ ಯೂಸರ್ ಇಂಟರ್ಫೇಸಸ್ ನ ಯೂಸ್ ಮಾಡ್ಕೋತೀವಿ. ಸೊ ಒಂದು CLI ಅಂದ್ರೆ ಕಮಾಂಡ್ ಲೈನ್ ಇಂಟರ್ಫೇಸ್, ಅದೇ ರೀತಿ GUI ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತಂದ್ರೆ ನಾರ್ಮಲ್ ಆಗಿ ನಾವು ಕಮಾಂಡ್ಸ್ ಮುಖಾಂತರ ಒಂದು ಇಂಟರ್ಫೇಸ್ ನ ಅಥವಾ ಇಂಟ್ರಾಕ್ಷನ್ ನ ಮಾಡೋದು. ಸೊ ಅದನ್ನ ನಾವೇನಂತ ಕರಿತೀವಿ, ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ತಿಳ್ಕೊತೀನಿ. ಸೊ ಮುಂಚೆ ಎಲ್ಲ ಮೌಸ್ ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ವಿ ಹ್ಯಾವ್ ಟು ವರ್ಕ್ ಇಟ್ ಆನ್ ದ ಕಮಾಂಡ್ಸ್. ಸೊ ಕಮಾಂಡ್ಸ್ ಮುಖಾಂತರ ನಾವು ಅದನ್ನ ರನ್ ಮಾಡ್ತಾ ಇದೀವಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೂಡ. ಸೊ ಹಾಗಾಗಿ ನಾವು ಅದನ್ನ CLI ಅಂತ ಹೇಳ್ತೀವಿ. ಸೊ ಕಮಾಂಡ್ ಲೈನ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಮೂವ್ ಆಗಬೇಕು ಅಂತಂದ್ರೆ ಅಥವಾ ಯಾವುದೇ ಒಂದು ಇನ್ಸ್ಟ್ರಕ್ಷನ್ ವರ್ಕ್ ಆಗಬೇಕು ಅಂತಂದ್ರೆ ಸೊ ಕಮಾಂಡಿಂಗ್ ಮುಖಾಂತರ ಅಥವಾ ಕಮಾಂಡ್ಸ್ ಕೊಡೋದ್ರ ಮುಖಾಂತರ ನಾವು ಅದನ್ನ ರನ್ ಮಾಡ್ತಾ ಇದೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ಸೊ ಕಮಾಂಡ್ ಲೈನ್ ಇಂಟರ್ಫೇಸಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ GUI ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಂದ್ರೆ ಸೊ ಗ್ರಾಫಿಕ್ಸ್ ಮುಖಾಂತರ ನಾವು ಸೊ ಯೂಸರ್ ಇಂಟ್ರಾಕ್ಷನ್ ನ ಮಾಡ್ಕೊಳ್ಳೋದು. ಸೊ ಗ್ರಾಫಿಕ್ಸ್ ಮುಖಾಂತರ ನಾವೇನ್ ಮಾಡ್ತೀವಿ, ಯೂಸರ್ ಇಂಟ್ರಾಕ್ಷನ್ ನ ಮಾಡ್ಕೊಳ್ಳೋದು. ಶೇರ್ಡ್ ಮೆಮೊರಿ, ಮೆಸೇಜ್ ಪಾಸಿಂಗ್ ಅಂದ್ರೆ ಏನು ಅಂತ ಕೇಳೋದು. ಸೊ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಸೊ ಶೇರ್ಡ್ ಮೆಮೊರಿ ಮತ್ತೆ ಮೆಸೇಜ್ ಪಾಸಿಂಗ್ ಅಂದ್ರೆ ಏನು ಅಂತ ನಿಮಗೆ ಕೇಳಬಹುದು. ಸೊ ಶೇರ್ಡ್ ಮೆಮೊರಿ ಅಂತಂದ್ರೆ ಸೊ ಒಂದು ಮೆಸೇಜ್ ನ ನಾವು ಸೊ ಒಂದು ಪ್ರೊಸೆಸ್ ಅಥವಾ ಒಂದು ಡಿವೈಸ್ ಇಂದ ಅಥವಾ ಒಂದು ಪ್ರೊಸೆಸ್ ಇಂದ ಇನ್ನೊಂದು ಪ್ರೊಸೆಸ್ಗೆ ನಾವು ಶೇರ್ ಮಾಡಬೇಕಾಗುತ್ತೆ ಅಂತಂದ್ರೆ ಸೊ ಅಂತ ಟೈಮಲ್ಲಿ ನಾವು ವಿ ಹ್ಯಾವ್ ಟು ಯೂಸ್ ಅ ಮೆಮೊರಿ. ಸೊ ಒಂದು ಮೆಮೊರಿನ ನಾವು ಯೂಸ್ ಮಾಡ್ಕೋತೀವಿ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಮೆಮೊರಿ ಮುಖಾಂತರ ಶೇರ್ ಮಾಡ್ತಾ ಇದ್ವಿ ಅಂತಂದ್ರೆ ಸೊ ಅದನ್ನ ನಾವು ಶೇರ್ಡ್ ಮೆಮೊರಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಮೆಸೇಜ್ ಪಾಸಿಂಗ್ ಅಂತಂದ್ರೆ ಸೊ ಒಂದು ಪ್ರೊಸೆಸ್ ಇಂದ ಇನ್ನೊಂದು ಪ್ರೊಸೆಸ್ಗೆ ಅಥವಾ ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ ನಾವು ಶೇರ್ ಮಾಡ್ತಾ ಇದ್ವಿ ಅಂತಂದ್ರೆ ಅದನ್ನ ನಾವು ಕರ್ನಲ್ ಮುಖಾಂತರ ಮಾಡ್ತಾ ಇದ್ವಿ ಅಂತಂದ್ರೆ ಸೊ ಅದನ್ನ ನಾವೇನಂತ ಕರಿತೀವಿ, ಸೊ ಮೆಸೇಜ್ ಪಾಸಿಂಗ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಪ್ರೊಸೆಸ್ ಎ ಇಂದ ಪ್ರೊಸೆಸ್ ಬಿ ಗೆ ಮೆಸೇಜ್ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂತಂದ್ರೆ
ಸೊ ಪ್ರೊಸೆಸ್ ಎ ಇಂದ ಫಸ್ಟ್ ಕರ್ನಲಿಗೆ ಬಂದು ಸೊ ಕರ್ನಲಿಂದ ಮತ್ತೆ ಪ್ರೊಸೆಸ್ ಬಿಗೆ ಹೋಗೋದನ್ನ ನಾವೇನು ಕರಿತೀವಿ ಮೆಸೇಜ್ ಪಾಸಿಂಗ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಶೇರ್ಡ್ ಮೆಮ್ರಿಯಲ್ಲಿ ಏನಾಗ್ತಂತಾರೆ, ಸೊ ಪ್ರೊಸೆಸ್ ಎ ಅಲ್ಲಿ ಕೂಡ ಒಂದು ಶೇರ್ಡ್ ಮೆಮ್ರಿ ಇರುತ್ತೆ. ಸೊ ಅದೇ ರೀತಿ ಪ್ರೊಸೆಸ್ ಬಿ ಅಲ್ಲಿ ಕೂಡ ಒಂದು ಶೇರ್ಡ್ ಮೆಮ್ರಿ ಇರುತ್ತೆ. ಸೊ ಅದ್ರ ಮುಖಾಂತರ ಏನಾಗುತ್ತೆ ಅಂತಂದ್ರೆ ಸೊ ನಮ್ಮ ಮೆಸೇಜಸ್ ಪಾಸಿಂಗ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ಅಂತ ಕರಿತೀವಿ ಶೇರ್ಡ್ ಮೆಮೊರೀಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇದರದ ಡಿಫ್ರೆನ್ಸ್ ಕೂಡ ನಿಮಗೆ ಕೇಳ್ಬೋದು. ಶೇರ್ಡ್ ಮೆಮರಿ ಮತ್ತೆ ಮೆಸೇಜ್ ಪಾಸಿಂಗಿಗೆ ಏನೇನು ಡಿಫ್ರೆನ್ಸ್ ಅಂತ ನಿಮಗೆ ಕೂಡ ಕೇಳ್ಬೋದು. ಸೊ ವಾಟ್ ಆರ್ ದ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್? So what are the scheduling algorithms? So ನಾವು ಒಂದು ಈ ಒಂದು ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಅಲ್ಲಿ ಸೊ ಬೇರೆ ಬೇರೆ ತರನಾದಂತ ಅಲ್ಗಾರಿದಮ್ಸ್ ನಾವು ನೋಡ್ತೇವೆ. ಸೊ ಅದರಲ್ಲಿ ಮೇನ್ ಆಗಿ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್, ಶಾರ್ಟೆಸ್ಟ್ ಜಾಬ್ ಫಸ್ಟ್, ಪ್ರಿಯಾರಿಟಿ ಬೇಸ್ಡ್, ಸೊ ರೌಂಡ್ ರಾಬಿನ್, ಸೊ ಈ ತರನಾದಂತ ಒಂದು ಅಲ್ಗಾರಿದಮ್ಸ್ ನಾವು ಯೂಸ್ ಮಾಡ್ಕೋತೀವಿ. ಸೊ ಅದೇ ರೀತಿ ನಿಮಗೆ ಕೇಳ್ಬೋದು, ಸೊ FCFS ಅಥವಾ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ಕೇಳ್ಬೋದು. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತಂದ್ರೆ ಸೊ ನೇಮೇ ಹೇಳೋ ಹಾಗೆ ಸೊ ಯಾವುದು ಫಸ್ಟ್ ಬರುತ್ತೆ ಪ್ರೊಸೆಸ್ಸು, ಸೊ ಅದನ್ನು ನಾವು ಫಸ್ಟ್ ಎಕ್ಸಿಕ್ಯೂಟ್ ಮಾಡೋದು. ಸೊ ಅದನ್ನು ನಾವು ಏನಂತ ಕರಿತೀವಿ, ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಪ್ರೊಸೆಸ್ ಅಥವಾ ಅಲ್ಗಾರಿದಮ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ SJF ಶಾರ್ಟೆಸ್ಟ್ ಜಾಬ್ ಫಸ್ಟ್. ಸೊ ಇದು ಈ ಅಲ್ಗಾರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಸೊ ಯಾವ್ದು ಪ್ರೊಸೆಸ್ಸು ಶಾರ್ಟೆಸ್ಟ್ ಇರುತ್ತೆ, ಸೊ ಮಿನಿಮಮ್ ಯಾವ್ದು ಇರುತ್ತೆ ಸೊ ಅದನ್ನ ನಾವು ಫಸ್ಟ್ ಎಕ್ಸಿಕ್ಯೂಟ್ ಮಾಡೋದು. ಸೊ ಅದಕ್ಕೆ ನಾವೇನಂತ ಕರಿತೀವಿ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಇಸ್ ಅ ಪ್ರಿಯಾರಿಟಿ ಬೇಸ್ಡ್. ಸೊ ಪ್ರಿಯಾರಿಟಿ ಬೇಸ್ಡ್ ಅಂತಂದ್ರೆ ಸೊ ಯಾವ್ದು ಪ್ರಿಯಾರಿಟಿ ಜಾಸ್ತಿ ಇರುತ್ತೆ ಸೊ ಪ್ರಿಯಾರಿಟಿ ಮೇಲೆ ಅದು ವರ್ಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ ಸೊ ಪ್ರಿಯಾರಿಟಿ ಬೇಸ್ಡ್ ಅಲ್ಗಾರಿದಮ್ಸ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಸೊ ವಾಟ್ ಈಸ್ ಪ್ರೊಸೆಸ್ ಅಂತ ಕೇಳ್ಬೋದು. ಸೊ ಪ್ರೊಸೆಸ್ ಅಂದ್ರೆ ಏನು ಅಂತ ನಿಮಗೆ ಕೇಳ್ಬೋದು. ಸೊ ಪ್ರೊಸೆಸ್ ಅಂತಂದ್ರೆ ಸೊ ಇಟ್ಸ್ ಅ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್ ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅಥವಾ ಒಂದು ಇವೆಂಟ್ ಆಕರ್ ಆಗ್ತಾ ಇತ್ತು ಅಂತಂದ್ರೆ ಅದು ಎಕ್ಸಿಕ್ಯೂಟ್ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ನಾವು ಏನಂತ ಕರಿತೀವಿ ಸೊ ಒಂದು ಪ್ರೊಸೆಸ್ ಅಂತ ಹೇಳ್ತೇವೆ. ಓಕೆನಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ ಸೊ ಪ್ರೊಸೆಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಪ್ರೊಸೆಸ್ ಸ್ಟೇಟ್ಸ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ವಾಟ್ ಆರ್ ದ ಪ್ರೊಸೆಸ್ ಸ್ಟೇಟ್ಸ್ ಅಂತ ಕೂಡ ಕೇಳ್ಬೋದು. ಸೊ ನ್ಯೂ, ಎಕ್ಸಿಟ್, ಸೊ ಅದೇ ರೀತಿ ರೆಡಿ ಸ್ಟೇಟ್, ವೇಟಿಂಗ್ ಸ್ಟೇಟ್, ಸೊ ಟರ್ಮಿನೇಟ್ ಸ್ಟೇಟ್, ರನ್ನಿಂಗ್ ಸ್ಟೇಟ್. ಸೊ ಇವನ್ನ ನಾವೇನಂತ ಕರಿತೀವಿ ಸೊ ಪ್ರೊಸೆಸ್ ಸ್ಟೇಟ್ಸ್ ಅಂತ ಹೇಳ್ತೇವೆ. ಸೊ 5 ಸ್ಟೇಟ್ ಇರ್ತವೆ. ಸೊ ನ್ಯೂ, ರೆಡಿ, ರನ್ನಿಂಗ್, ವೇಟಿಂಗ್ ಅಂಡ್ ಟರ್ಮಿನೇಟ್. ಸೊ ದೀಸ್ ಆರ್ ದ ಪ್ರೊಸೆಸ್ ಸ್ಟೇಟ್ಸ್. ಸೊ ಪ್ರೊಸೆಸ್ ಸ್ಟೇಟ್. ಸೊ ಪ್ರೊಸೆಸ್ ಸ್ಟೇಟ್ ಯಾವ ಅಂತ ಕೇಳಿದ್ರೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ರೈಟ್. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಸೊ ವಾಟ್ ಈಸ್ ಡೆಡ್ ಲಾಕ್ ಅಂತ ಕೂಡ ಕೇಳ್ಬೋದು. ಡೆಡ್ ಲಾಕ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಡೆಡ್ ಲಾಕ್ ಅಂದ್ರೆ ಏನು ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರೊಸೆಸ್ ಅಥವಾ ಎರಡು ಪ್ರೊಸೆಸ್ ವರ್ಕಿಂಗ್ ಎಲ್ಲಿತ್ತು ಅಂತಂದ್ರೆ ಸೊ ಪ್ರೊಸೆಸ್ ಎ ಮತ್ತೆ ಪ್ರೊಸೆಸ್ ಬಿ ಎರಡು ಪ್ರೊಸೆಸ್ ಇದ್ದು ಸೊ ಎರಡೂ ಪ್ರೊಸೆಸ್ಸು ಒಂದೊಂದು ಡಿವೈಸ್ ನ ಆಕ್ಯುಪೈ ಮಾಡಿದೆ. ಸೊ ಪ್ರೊಸೆಸ್ ಎ ಬಂದ್ಬಿಟ್ಟು ಪ್ರಿಂಟರ್ ನ ಆಕ್ಯುಪೈ ಮಾಡಿದೆ. ಸೊ ಪ್ರೊಸೆಸ್ ಬಿ ಬಂದ್ಬಿಟ್ಟು ಒಂದು ಸ್ಕ್ಯಾನರ್ ನ ಆಕ್ಯುಪೈ ಮಾಡಿದೆ. ಸೊ ಪ್ರೊಸೆಸ್ ಎ ಆಲ್ರೆಡಿ ಪ್ರಿಂಟರ್ ನ ಆಕ್ಯುಪೈ ಮಾಡಿಬಿಟ್ಟು ಸ್ಕ್ಯಾನರ್ಗೆ ಒಂದು ರಿಕ್ವೆಸ್ಟ್ ನ ಕಳಿಸೋದು, ಅಂದ್ರೆ ನನಗೆ ಸ್ಕ್ಯಾನರ್ ನ ಅವಶ್ಯಕತೆ ಇದೆ ಅಂತ ಒಂದು ರಿಕ್ವೆಸ್ಟ್ ನ ಕಳಿಸೋದು. ಸೊ ಅದೇ ರೀತಿ ಪ್ರೊಸೆಸ್ ಬಿ ಸ್ಕ್ಯಾನರ್ ನ ಯೂಸ್ ಮಾಡ್ತಾ ಇರುತ್ತೆ. ಸೊ ಅದೇ ರೀತಿ ಪ್ರಿಂಟರ್ಗೆ ಒಂದು ರಿಕ್ವೆಸ್ಟ್ ನ ಕಳಿಸುತ್ತೆ, ನನಗೆ ಪ್ರಿಂಟರ್ ಬೇಕು ಅಂತಂದ್ರೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಅ ಡೆಡ್ ಲಾಕ್ ಸಿಚುವೇಶನ್. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಯಾವುದೇ ತರನಾದಂತ ಪ್ರೊಸೆಸ್ ಎಕ್ಸಿಟ್ ಆಗ್ಲಿಕ್ಕೆ ನಮಗೆ ಸಿಚುವೇಶನ್ ಇರೋದಿಲ್ಲ. ಸೊ ಅಂತ ಒಂದು ಸಿಚುವೇಶನ್ ನಾವೇನಂತ ಕರಿತೀವಿ ಸೊ ಡೆಡ್ ಲಾಕ್ ಸಿಚುವೇಶನ್ ಅಂತ ಹೇಳ್ತೇವೆ. ಓಕೆನಾ? ಸೊ ಅದೇ ರೀತಿ ಡೆಡ್ ಲಾಕ್ ಪ್ರಿವೆನ್ಷನ್ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಕೇಳಬಹುದು. ಓಕೆನಾ? ಓಕೆ. ಸೊ ಅದೇ ರೀತಿ ಶೆಲ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಏನು ಅಂತ ನಿಮಗೆ ಕೇಳ್ಬೋದು. ವಾಟ್ ಈಸ್ ಶೆಲ್ ಪ್ರೋಗ್ರಾಮಿಂಗ್? ಸೊ ನಾರ್ಮಲ್ ಆಗಿ ನಾವು ಕಮಾಂಡ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೊ ಕಮಾಂಡ್ಸ್ ಯಾವ್ದಿರುತ್ತೆ ಆ ಕಮಾಂಡ್ಸ್ ನಾವು ಸೊ ಡೇಟ್ ಕಮಾಂಡ್ ಆಗಿರ್ಬೋದು, ಟೈಮ್ ಕಮಾಂಡ್ ಆಗಿರ್ಬೋದು, ಮ್ಯಾನ್ ಕಮಾಂಡ್, LS ಕಮಾಂಡ್, ಯಾವುದೇ ಒಂದು ಕಮಾಂಡ್ ಇದ್ರೂ ಕೂಡ ಸೊ ಅಟ್ ದ ಸೇಮ್ ಟೈಮ್ ನಾವು ಒಂದೇ ಒಂದು ಕಮಾಂಡ್ ನಾವು ರನ್ ಮಾಡ್ತೇವೆ. ಸೊ ಈ ಶೆಲ್ ಪ್ರೋಗ್ರಾಮಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೊ ಅಟ್ ದ ಸೇಮ್ ಟೈಮ್
So we have to run more than one commands, so in a single file. ಸೊ ಒಂದೇ ಒಂದು ಫೈಲಲ್ಲಿ ನಾವು ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಕಮಾಂಡ್ಸ್ನ ನಾವು ಅಟ್ ದ ಸೇಮ್ ಟೈಮ್ ನಾವು ರನ್ ಮಾಡೋದಕ್ಕೆ ನಾವು ಏನು ಕರಿತೀವಿ, ಸೊ ಶೆಲ್ ಪ್ರೋಗ್ರಾಮಿಂಗ್ಸ್ ಅಂತ ಹೇಳ್ತೇವೆ. ಸೊ ಈ ಶೆಲ್ ಪ್ರೋಗ್ರಾಮಿಂಗ್ ಮುಖಾಂತರ ನಾವೇನು ಮಾಡ್ತೀವಿ, ಸೊ ಕೆಲವೊಂದಿಷ್ಟು ಪ್ರೋಗ್ರಾಮಿಂಗ್ಸ್ನ ನಾವು ರನ್ ಮಾಡ್ತಾ ಹೋಗ್ತೇವೆ. ಸೊ ಅದೇ ರೀತಿ ನಿಮಗೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಮಾಂಡ್ಸ್ ಯಾವ್ಯಾವು ಅಂತ ಕೂಡ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕಮಾಂಡ್ಸ್ ಅಂತಂದರೆ ಯಾವ್ಯಾವ ಇರ್ತವೆ ಅಂತ ನಿಮ್ಗೆ ಆಲ್ರೆಡಿ ನಾನು ಕೆಲವೊಂದಿಷ್ಟು ವಿಡಿಯೋಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಸೊ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ನ ನೀವು ನೋಡ್ಕೋಬೋದು. ಓಕೆ, ಸೊ ಅದೇ ರೀತಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕಮಾಂಡ್ಸ್ ಅಂದರೆ ಯಾವ ರೀತಿ ಇರುತ್ತೆ, ಅದು ಯಾವ್ಯಾವ ಅಂತ ನಿಮಗೆ ಕೇಳ್ಬೋದು. ಸೊ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಲೂಪಿಂಗ್ ಸ್ಟೇಟ್ಮೆಂಟ್, ವೈಲ್ ಲೂಪ್ ಸ್ಟೇಟ್ಮೆಂಟ್ಸ್, ಸೊ ಫಾರ್ ಲೂಪ್ ಸ್ಟೇಟ್ಮೆಂಟ್ಸ್, ಸೊ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ವರ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳಿದರೆ ಎಕ್ಸ್ಪ್ಲೇನ್ ಮಾಡಲೇಬೇಕು. ಓಕೆನಾ? ಸೊ ಇದೇ ಥರನಂಥ ಬೇಸಿಕ್ಸ್ ಕ್ವಶನ್ಸ್ನ ನಿಮಗೆ ಆಪರೇಟಿಂಗ್ ಸಿಸ್ಟಮಲ್ಲಿ ಕೇಳ್ತಾರೆ. ಸೊ ಯಾವುದೇ ಥರನಂಥ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸೊ ಇದೇ ಥರನಂಥ ಬೇಸಿಕ್ಸ್ ಕ್ವಶನ್ಸ್ನ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ಸೊ ಯು ಹ್ಯಾವ್ ಟು ಡೂ ವೆಲ್. ಸೊ ಈ ಒಂದು ಆಪರೇಟಿಂಗ್ ಸಿಸ್ಟಮಲ್ಲಿ ಸೊ ಅದೇ ರೀತಿ ಫೋರ್ಕ್ ಅಂದರೆ ಏನು, ಸೊ ಕ್ರಿಯೇಟ್ ಪ್ರೊಸೆಸ್ ಅಂದರೆ ಏನು, ಸೊ ಇದೆಲ್ಲ ನಿಮಗೆ ಕೇಳ್ಬೋದು. ಓಕೆನಾ? ರೈಟ್. ಸೊ ಇದೇ ಥರನಂಥ ವೈವಾ ಕ್ವಶನ್ಸ್ನ ನಿಮಗೆ ಈ ಒಂದು ಲ್ಯಾಬ್ ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆನಾ? ರೈಟ್. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.